ಯಾಕಂದ್ರೆ ಇಬ್ಬರು ಸತೀಶ್ ಮತ್ತು ಇವರು ಜೊಲ್ಲೆಯವರು ಅಣ್ಣ ಸಾಹೇಬ್ ಜೊಲ್ಲೆಯವರು ಇಬ್ಬರು ಪ್ರಬಲರು. ಅದರಲ್ಲೂ ಅಣ್ಣ ಸಾಹೇಬ್ ಜೊಲ್ಲೆಯವರು ಹೇಳಿದಂಗೆ ಅಲ್ಲಿ ಆ ಭಾಗದಲ್ಲಿ ಬಂಡೆ ಚಿಕ್ಕೋಡಿಯ ಪ್ರತಿ ಮನೆಗಳ ಬಗ್ಗೆಯೂ ಅವ್ರಿಗೆ ಪರಿಚಯ ಅದ, ಸಂಬಂಧದ ಅನೇಕ ಫ್ಯಾಕ್ಟ್ರಿಗಳು ಮಾಡಿದ್ದಾರೆ ಮತ್ತು ಫ್ಯಾಕ್ಟ್ರಿಗಳು ಮಾಡಿದ್ದಾರೆ. ಈಗ ಹಂಗೆ ಈ ಭಾಗದಲ್ಲೇ ಜಾರಕಿಹೊಳಿ ಕುಟುಂಬ ಯಾವ ರೀತಿಯಾಗಿ ಪ್ರಬಲದನೋ ಆ ಭಾಗದಲ್ಲಿ ನಾವಿಲ್ಲೊಂದು ನೆನ್ಬಿಡ್ಬೇಕಾಗಿದ್ದೇನಪ್ಪ ಅಂತಂದರೆ ಎಲ್ಲರೂ ಹೇಳ್ತಾ ಇದ್ದಾರೆ, ಸಾಕಷ್ಟು ಸರ್ವೆಗಳು ಹೇಳ್ತಾ ಇಲ್ಲ ಪ್ರಿಯಾಂಕ ಅವರು ಗೆಲ್ತಾರೆ, ಬಡವ್ರದ್ದು ಇದು ಗ್ಯಾರಂಟಿ ಏನೇನೆಲ್ಲ ಕೂಡಿಸಿ ಹೇಳ್ತಾ ಇದ್ದಾರೆ ಇವತ್ತು. ಆದರೂ ಸಹಿತ ನಾವು ಒಂದು ಇವತ್ತು ಪ್ರಶ್ನೆ ಮಾಡ್ಕೋಬೇಕಾಗಿದೆ ಏನಪ್ಪ ಅಂದರೆ, ಲಾಸ್ಟ್ ಟೈಮ್ ಅಲ್ಲಿ ಪ್ರಕಾಶ್ ಹುಕ್ಕೇರಿ ಸಾಮಾನ್ಯ ಆಸಾಮಿ ಅನ್ನೋರು, ಯಾಕಪ್ಪ ಅಂದ್ರೆ ಆ ಭಾಗದಲ್ಲೇ ಚಿಕ್ಕೋಡಿ ಭಾಗದಲ್ಲೇ ಭಾಳ ಒಳ್ಳೆ ಹೆಸರು ಪಡೆದಂಥವ್ರು ಮತ್ತು ಈ ರಾಜಕಾರಣಿಗಳಲ್ಲಿ ಅತ್ಯಂತ ಪ್ರಾಮಾಣಿಕತೆ ಒಬ್ಬ ಮೂರ್ತಿಪ್ಪ ಅಂತ ಅವ್ರನ್ನ ಐಡೆಂಟಿಫಿಕೇಶನ್ ಮಾಡ್ತಾರೆ. ಒಳ್ಳೆಯ ಕೆಲಸಗಾರಪ್ಪ, ಹಾರ್ಡ್ ವರ್ಕರ್ ಅಂಥವ್ರು ಇವ್ರು ಸೋಲಿಸ್ತಾರ. ಈಗ ರಾಮ ಯಾಕೆ ದೊಡ್ಡವಾಗ್ತಾನಪ್ಪ ಅಂದ್ರೆ 10 ತಲೆಯ ರಾವಣ, ಶಿವಭಕ್ತ ರಾವಣ, ಭೂಮಿಯನ್ನು ಹೊತ್ತ ರಾವಣ, ದೊಡ್ಡವನ ಅವನ ಅದ್ಭುತವನು ವರ್ಣನೆದ ರಾವಣನ ಗೊತ್ತಿಲ್ಲ, ಒಳ್ಳೆ ಮನುಷ್ಯನ ಹೋದವನು. ಅಂಥ ಮಹಾನ್ ವ್ಯಕ್ತಿಯನ್ನು ಒಬ್ಬ ಸಾಮಾನ್ಯ ಮನುಷ್ಯ ಸೋಲಿಸ್ತಾನ ರಾಮನ್ನು ಅಂತ. ಅವ ಹೆಂಗಿರಬೇಕು ಅಂತ ಅಂದರೆ ಇವೊಂದು ಹೋಲಿಕೆ ಮಾಡೋಲ್ಲೇ ಒಬ್ಬ ವ್ಯಕ್ತಿಯನ್ನು ಎತ್ತರಕ್ಕೆ ಹೋದ ಹೇಳುವಲ್ಲೇ ಇಂಥವ್ರು ಏನು ಮಾಡ್ತೀವಪ್ಪ ನಾವು ಕಂಪ್ಯಾರಿಟಿವ್ ಮಾಡ್ತೀವಿ. ಹಂಗೆ ಅಂಥ ದೊಡ್ಡ ನಮ್ಮ ಪ್ರಕಾಶ್ ಹುಕ್ಕೇರಿ ಅವರನ್ನು ಸೋಲಿಸಿದಂಥವರು ಜೊತೆಗೆ ಕಾಂಗ್ರೆಸ್ಸಿನ ಅಲ್ಲಿ ಹಿಡಿದು ಸಾಕಷ್ಟು ಪರಿಸ್ಥಿತಿಯಲ್ಲೇ ಇವ್ರು ಗೆದ್ದಿದ್ದಾರೆ. ಹೆಂಗೆ ಗೆದ್ದರು ಅನ್ನೋದು ಮುಖ್ಯ ಅಲ್ಲ, ಗೆದ್ದಿದ್ದು ಮಾತ್ರ ಸುಳ್ಳಲ್ಲ, ಅದು 1,00,000 ಕೋಟಿಗೂ ಮೀರಿ ಗೆದ್ದಿದ್ದಾರೆ. ಅಂಥವ್ರನ್ನ ಈ ಸಲ ನಮ್ಮ ಸತೀಶ್ ಅವರು ಅಥವಾ ಪ್ರಿಯಾಂಕ್ ಅವರು ಸೋಲಿಸ್ತಾರೆ. ಹೇಗೆ ಅವರು ಫ್ಯಾಕ್ಟ್ರಿಗಳಿದ್ದಾವೆ, ಮತ್ತೇನಿದ್ದಾವೆ, ಜನಸಂಪರ್ಕ ಅದ, ಅನೇಕ ಏನೇನಿದ್ದಾವೆ. ಇತ್ತೀಚೆಗೆ ನಾವು ಕೇಳ್ತಾ ಇದ್ದೀವಿ ಅವ್ರ ಬಗ್ಗೆ. ಅವರು ಜನರ ನಡಕ್ಕೆ ಹೋಗಿ ತಮಗೆ ಬೇಕಾದ ಜನರ ನಡಕ್ಕೆ ಹೋಗಿ ಏನೋ ಒಟ್ಟಿನಲ್ಲೇ ಇಲ್ಲಪ್ಪ ಇವ್ರ ಬಗ್ಗೆ ಅವರು ಕಿವಿಯಿಂದ ಕಿವಿಗೆ ಹಬ್ಬುವಂಥ ನ್ಯೂಸ್ ಭಾಳ ಕೆಟ್ಟದಿರ್ತದೆ, ಕಿವಿಯಿಂದ ಕಿವಿಗೆ ಹೇಳುವಂಥದ್ದು. ನಾವು ಇಲ್ಲಿ ಮಾತಾಡಿದ ಅಷ್ಟು ಇಫೆಕ್ಟಿವ್ ಆಗೋದಿಲ್ಲ. ಸುಮ್ಮನೆ ಬಂದು ಬಾಜು ಗೊತ್ತಾ ಅವ್ರ ಬಗ್ಗೆ ಹುಷಾರ ಅತಿಷ್ಟದ ಸಾಕು, ಭಯ ಹುಟ್ಟಿಬಿಡೋದು, ಏನಪ್ಪ ಇವ್ ನಮ್ಮ ಮಂದಿಗೆ ಏನೋ ಇರ್ಬೋದು. ಈಗ ಕಿವಿಯಿಂದ ಕಿವಿಯಲ್ಲಿ ಹಬ್ಬಿಸುವಲ್ಲೇ ಅವ್ರು ಮಾಹಿರಿದ್ದಾರೆ, ವ್ಯಾಪಾರಿಗಳವರು. ಯಾಕಂದ್ರೆ ನಿಜವಾಗಿಯೂ ಸತೀಶ್ ಅವರು ವ್ಯಾಪಾರಿಗಳು ಹೌದು ಅಲ್ಲ ಇನ್ನೊಂದು ಪ್ರಶ್ನೆ ಅಲ್ಲದ. ಯಾಕಪ್ಪ ಅಂತಂದ್ರೆ ಕೆಲವೊಂದು ಇಂಡಸ್ಟ್ರಿಗಳು ಸೋತಿದ್ದಾರೆ ಅವರು, ಉಳಿದೆಲ್ಲ ಗೆದ್ದಿರ್ಬೋದು. ಒಂದು ಸಾರಾ ಇಂಡಸ್ಟ್ರಿಯಿಂದ ಅವ್ರು ಬೇರೆ ಇದ್ದಿರ್ಬೋದು, ಅದು ಇನ್ನುಳಿದ ಇಂಡಸ್ಟ್ರಿಯಲ್ಲಿ ಯಾವ ಪ್ರಮಾಣದಲ್ಲಿ ಗೆಲ್ಲಬೇಕು ಇದು ಗೆಲ್ಲಿಲ್ಲ. ಕೆಲವಷ್ಟು ಉದಾಹರಣೆಗೆ ಸಮಯ ಎನ್ನುವಂಥ ಒಂದು ಮೀಡಿಯಾ ತೊಗೊಂಡ್ರು, ಅದನ್ನ ಯಶಸ್ವಿ ಮಾಡ್ಕೊಳ್ಳಿಕ್ಕಾಗಲಿಲ್ಲ. ಅದು ಕಾರಣ ಏನೋ ಇರ್ಬೋದು. ಅಂತ ಅನೇಕ ನಾವು ಉದಾಹರಣೆ